ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಭಾರತವನ್ನಾಳಿದಂತ ದೊರೆಗಳು, ಚಕ್ರವರ್ತಿಗಳು ತಮ್ಮ ಖಡ್ಗದಿಂದ ಬದಲಿಸಲಾಗದಂತ ಭಾರತದ ಇತಿಹಾಸವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ಪೆನ್ನಿನಿಂದ ಬದಲಾಯಿಸಿದರು. ಒಬ್ಬ ಜಗತ್ತು ಕಂಡಂತ ಶ್ರೇಷ್ಠ ನಾಯಕ ನೆಲ್ಸನ್ ಮಂಡೇಲ ಅವರು ಏನ್ ಹೇಳ್ತಾರಂದ್ರ, ಜಗತ್ತಿಗೆಲ್ಲ ಒಬ್ಬನೇ ಸೂರ್ಯ, ಬೆಳಿಗ್ಗೆ ಹುಟ್ಟತಾನ, ಸಂಜೆ ಮುಳುಗ್ತಾನ. ಆದರೆ ಭಾರತಕ್ಕೆ ಇಬ್ಬರು ಸೂರ್ಯರು. ಒಬ್ಬ ಸೂರ್ಯ ಹುಟ್ಟಿ ಮುಳುಗಿದರೆ ಇನ್ನೊಬ್ಬ ಸೂರ್ಯ ಹುಟ್ಟತಾನ, ಆದ್ರೆ ಮುಳುಗೋದಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಜಗತ್ತಿನ ಶ್ರೇಷ್ಠ ನಾಯಕರೆಲ್ಲ ಹೇಳುವಂತ ಒಂದು ಶ್ರೇಷ್ಠ ವ್ಯಕ್ತಿತ್ವ, ಜಗತ್ತು ಕಂಡಂತ ಶ್ರೇಷ್ಠ ಜ್ಞಾನಿ, ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿದಂತ ದಿವಸ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಐಶ್ವರ್ಯವಂತನಾಗಿ ಬದುಕಿ ಸಾಯೋದಕ್ಕಿಂತ, ರಾಜನಾಗಿ ಬದುಕಿ ಸಾಯೋದಕ್ಕಿಂತ ಒಬ್ಬ ವಿವೇಕವಂತ ಜ್ಞಾನಿಯಾಗಿ ಬದುಕಿ ಸಾಯೋದೇ ಶ್ರೇಷ್ಠ ಅಂತೇಳಿ ಭಗವಾನ್ ಬುದ್ಧರು ಹೇಳಿದ್ದಾರೆ. ಈ ಭಗವಾನ್ ಬುದ್ಧನ ಉಪದೇಶವನ್ನ ಕಾಯ ವಾಚ ಮನಸ್ಸ ಸ್ವೀಕರಿಸಿ ಅದರಂತೆ ಬಾಳೆ ಬದುಕಿ ಪರಿನಿರ್ವಾಣ ಹೊಂದಿದಂತ ಶ್ರೇಷ್ಠ ಜ್ಞಾನಿ ಯಾರಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ವಿಶ್ವದ ಮೇರು ವ್ಯಕ್ತಿಯಾಗಿ ಬೆಳೆದಕ್ಕೆ ಮೂಲಭೂತ ಕಾರಣನ ಏನಂದ್ರ ಅವರು ಗಳಿಸಿದಂತ ಅಸಾಮಾನ್ಯವಾದಂತ ಜ್ಞಾನ. ಜ್ಞಾನಕ್ಕೆ ಸಮನಾದದ್ದು ಬೇರೆ ಯಾವುದೂ ಇಲ್ಲ. ದೇರ್ ಇಸ್ ನಥಿಂಗ್ ಈಕ್ವಲ್ ಟು ನಾಲೆಜ್. ಇದನ್ನ ಸಂಸ್ಕೃತದಲ್ಲಿ ನ ಹಿ ಜ್ಞಾನೇನ ಸದೃಶ್ಯಂ ಅಂತ ಕರೀತಾರೆ. ಈ ಒಂದು ಉಪದೇಶ, ಈ ಒಂದು ಮಾತು, ಬುದ್ಧ ಹೇಳಿದಂತ ಮಾತು ಡಾಕ್ಟರ್ BR ಅಂಬೇಡ್ಕರ್ ಜೀವನದಲ್ಲಿ ನಿಜ ಆಯಿತು ಅನ್ನೋದಕ್ಕಿಂತ ಅವರು ತಮ್ಮ ಅಪಾರ ಶ್ರದ್ಧೆ, ಕಠಿಣ ಪರಿಶ್ರಮದ ಮೂಲಕ ಈ ಮಾತನ್ನ ನಿಜವಾಗಿ ಸಾಬೀತು ಮಾಡಿ ತೋರಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಜ್ಞಾನ ಸಂಪಾದನೆಗಾಗಿ ಹಗಲು ರಾತ್ರಿಗಳೆನ್ನದೆ, ಹಸಿವು ನಿದ್ರೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಅವಿರತವಾಗಿ ಕಠಿಣ ಪರಿಶ್ರಮವನ್ನು ಪಟ್ಟರು. ಕೊನೆಗೂ ಜ್ಞಾನದ ತುದಿಯನ್ನೇರಿ ಸಾರ್ಥಕತೆಯನ್ನು ಕಂಡುಕೊಂಡರು. ಇದನ್ನು ಸಾಧಿಸೋದಕ್ಕೆ ಅವರು ಸುಮಾರು 50,000ಕ್ಕೂ ಹೆಚ್ಚು ವಿದ್ವತ್ಪೂರ್ಣ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ತಮ್ಮ ಆದಾಯದ ಅರ್ಧ ಭಾಗವನ್ನ ಪುಸ್ತಕ ಖರೀದಿ ಮಾಡೋಕಂತೇಳಿ ಮೀಸಲಿಡ್ತಾ ಇದ್ರು. ಅವರು ಊಟಕ್ಕೆ ಅಂತೇಳಿ ಮೀಸಲಿಟ್ಟ ಹಣದಲ್ಲಿ ಕೂಡ ಪುಸ್ತಕವನ್ನು ಕೊಂಡುಕೊಳ್ತಾ ಇದ್ರು. ನಂತರ ಹಸಿದ ಹೊಟ್ಟೆಯಲ್ಲಿ ನಿದ್ರೆ ಮಾಡ್ತಾರೆ. ಇಂಥ ದಿನಗಳಿಗೆ ಲೆಕ್ಕವೇ ಇಲ್ಲ ಅವರ ಜೀವನದಲ್ಲಿ. ಅವರು ಪುಸ್ತಕಗಳಿಗಾಗಿ ಒಂದು ಬೃಹತ್ ಬಂಗ್ಲೆಯನ್ನೇ ಕಟ್ಟಿಸಿದರು. ಪುಸ್ತಕಗಳನ್ನ ಪ್ರೀತಿಸಿದ್ರು, ಪುಸ್ತಕವನ್ನ ಆರಾಧಿಸಿದ್ರು, ಪುಸ್ತಕವನ್ನ ಗೌರವಿಸಿದ್ರು, ಪುಸ್ತಕ ಜೊತೆ ಒಡನಾಟವನ್ನ ಆನಂದ ಪಡ್ತಾ ಇದ್ರು. ಅವರು ಪುಸ್ತಕಗಳನ್ನ ತಮ್ಮ ಪತ್ನಿ ಮಕ್ಕಳಿಗಿಂತ ಮತ್ತು ಹೆಚ್ಚು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಬದುಕಿನ ಕೊನೆಯ ಕ್ಷಣದಲ್ಲಿ ಕೂಡ ಪುಸ್ತಕದ ಸಾಂಗತ್ಯದಲ್ಲಿ ಇದ್ರು. ಕೊನೆಗೂ ಪುಸ್ತಕದ ಮಧ್ಯದಲ್ಲೇ ತಮ್ಮ ಪ್ರಾಣವನ್ನು ಬಿಟ್ಟರು. ವಿಶ್ವದ ಖ್ಯಾತ ವಿದ್ವಾಂಸರಾದಂಥ ಬೆವರ್ಲಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಈ ಭೂಮಿಯ ಮೇಲಿನ ಜೀವಂತ ವಿದ್ಯಾದೇವತೆ ಅಂತೇಳಿ ಕರೆದರು. ಬಟ್ಲರ್ ಅವರು ಅಂಬೇಡ್ಕರ್ ಅವರು ಜ್ಞಾನ ಭಂಡಾರದ ಒಡೆಯ ಅಂತೇಳಿ ಕರೆದರು. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಇವರ ಪಾಂಡಿತ್ಯವನ್ನು ನೋಡಿ ನಾನು ಬೆರಗಾದೆ ಅಂತೇಳಿ ಹೇಳಿದರು. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು ಅವರು ಈ ಮೇರು ವ್ಯಕ್ತಿಯ ಜ್ಞಾನ, ಮೌಲ್ಯ, ರಾಷ್ಟ್ರಾಭಿಮಾನವನ್ನ ಮುಂದಿನ ಪೀಳಿಗೆ ಖಂಡಿತವಾಗ್ಲೂ ಕೂಡ ಅರ್ಥ ಮಾಡಿಕೊಂಡು ಅವರನ್ನ ಗೌರವಿಸ್ತೈತೆ ಅಂತೇಳಿ ಭವಿಷ್ಯ ನುಡಿದ್ರು. ಆ ಭವಿಷ್ಯ ಎಷ್ಟು ನಿಜ ಆಯ್ತಂದ್ರ 2012ನೇ ಇಸ್ವಿಯಲ್ಲಿ CNN IBN ಅನ್ನುವಂಥ ಒಂದು ಭಾರತೀಯ ನ್ಯೂಸ್ ಚಾನೆಲ್ ಒಂದು ಸಮೀಕ್ಷೆಯನ್ನ ಮಾಡ್ತಾರೆ. ಏನ್ ಸಮೀಕ್ಷೆ ಅಂದ್ರ, ಇಡೀ ಭಾರತದಲ್ಲಿ ಗ್ರೇಟ್ ಇಂಡಿಯನ್ ಯಾರು ಅಂತೇಳಿ ಒಂದು ಪ್ರಶ್ನೆ ಆಗಿತ್ತು. ಸುಮಾರು 2 ಕೋಟಿಗೂ ಅಧಿಕ ಜನ ಅದಕ್ಕೆ ವೋಟ್ ಮಾಡಿದ್ರು. ಆ 2 ಕೋಟಿಯ ಓಟಿನ ಆಧಾರದ ಮೇಲೆ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ಮಹಾನ್ ವ್ಯಕ್ತಿ ಯಾರು, ದಿ ಗ್ರೇಟ್ ಇಂಡಿಯನ್ ಯಾರು ಅಂತೇಳಿ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ ಅವ್ರು ಆಯ್ಕೆ ಮಾಡಿದ್ರು. ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತಿ, ಸಮುದಾಯ, ಧರ್ಮ, ಜನಾಂಗ ಎಲ್ಲ ವ್ಯಾಪ್ತಿಯನ್ನು ಮೀರಿ ಇಡೀ ಭಾರತವನ್ನ ಆವರಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಬಹುದೊಡ್ಡ ಸಾಕ್ಷಿ. ಜ್ಞಾನ ಒಂದು ಶಕ್ತಿ. ಜ್ಞಾನವು ನಾವು ಇಚ್ಛಿಸದೇ ಇರಲಿ, ಅದು ಸುಮ್ಮನೆ ನಮ್ಮ ಬಳಿ ಬರುವಂತ ವಸ್ತುವಲ್ಲ. ಜ್ಞಾನವನ್ನು ಪಡೆಯುವ ಮೊದಲು ನಾವು ಅದಕ್ಕಾಗಿ ಬಹುದೊಡ್ಡ ಪ್ರಯತ್ನವನ್ನು ಮಾಡಬೇಕು. ಜ್ಞಾನವು ಒಂದು ಮಹಾನ್ ಪ್ರಯತ್ನದ ಫಲ. ಜ್ಞಾನವು ಅದು ಮನುಷ್ಯ ಜೀವನದ ತಳಪಾಯ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು. ಗಾಂಧೀಜಿಯವರ ಆಪ್ತರಾದಂಥ ಮದನ್ ಮೋಹನ್ ಮಾಳವೀಯ ಅವರು ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಈ ತರ ಹೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗಿದ್ದಂಥ ಪುಸ್ತಕ ಪ್ರೇಮ, ಅಧ್ಯಯನ ಸಾಮರ್ಥ್ಯವನ್ನು ನಮಗೆ ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರ, ನಾನು ಪುಸ್ತಕಗಳನ್ನ ನನ್ನ ಪತ್ನಿ ಮತ್ತು ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಓದು ಬರಹಗಳೇ ನನ್ನ ಚೈತನ್ಯ ಶಕ್ತಿ ಅಂತ ಹೇಳ್ತಾರೆ. ತಮ್ಮ ಮನೆಯಲ್ಲಿ 100 ಅಲ್ಲ, 1,000 ಅಲ್ಲ, ಬರೋಬ್ಬರಿ 50,000 ಪುಸ್ತಕಗಳನ್ನ ಸಂಗ್ರಹಿಸಿಕೊಟ್ಕೊಂಡಿದ್ರು. ಆ ಪುಸ್ತಕಗಳು ಇಡೋಕಂತೇಳಿ ಒಂದು ರಾಜಗೃಹ ಅಂತೇಳಿ ಮುಂಬೈನಲ್ಲಿ ಒಂದು ಬೃಹತ್ ಬಂಗ್ಲೆಯನ್ನು ಕೂಡ ಕಟ್ಟಿಸಿದ್ರು. ಅದರಲ್ಲಿ 80% ಪುಸ್ತಕಗಳೇ ತುಂಬಿದ್ರು. ಕೇವಲ 20% ಜಾಗವನ್ನ ತಮ್ಮ ವಾಸಕ್ಕಾಗಿ ಬಳಸ್ತಾ ಇದ್ರು. ತಮ್ಮ ಹುಟ್ಟುಹಬ್ಬವನ್ನು ಕೂಡ ಗ್ರಂಥಾಲಯದ ಮಧ್ಯದ ಪುಸ್ತಕಗಳ ಪುಟಗಳಲ್ಲಿ ಆಚರಿಸ್ತಾ ಇದ್ರು. ಅವರು 1913ರಲ್ಲಿ ಅಮೆರಿಕಕ್ಕೆ ಉನ್ನತ ವ್ಯಾಸಂಗಕ್ಕೆ ಅಂತೇಳಿ ಹೋಗ್ತಾರೆ. ಅಲ್ಲಿ ಸುಮಾರು 2,000 ಪುಸ್ತಕಗಳನ್ನ ಖರೀದಿ ಮಾಡ್ತಾರೆ. ಆ 2,000 ಪುಸ್ತಕ ಯಾವ ತರ ಖರೀದಿ ಮಾಡ್ತಾರೆ ಅಂದ್ರೆ, ಪ್ರತಿದಿನ ಒಂದು ಹೊತ್ತಿನ ಊಟವನ್ನ ತ್ಯಾಗ ಮಾಡಿ ಆ ಹಣವನ್ನ ಉಳಿಸಿ 2,000 ಪುಸ್ತಕವನ್ನ ಖರೀದಿ ಮಾಡ್ತಾರೆ.
ಅಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಅವರ ಸಹಪಾಠಿ ಒಬ್ಬ ನವೆಲ್ ಬತೇನಾ ಅನ್ನುವಂತ ಅವರ ಕ್ಲಾಸ್ಮೇಟ್ ಆ ಗ್ರಂಥಾಲಯದಲ್ಲಿ ಈ ತರ ಬರೆದಿದ್ದಾರ. ನಾವು ಪುಸ್ತಕದ ಹಾಳೆಗಳನ್ನ ಒಂದೊಂದಾಗಿ ನಿಧಾನವಾಗಿ ತಿಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ಪುಸ್ತಕಗಳನ್ನೇ ಬಕಬಕನೆ ನುಂಗುತ್ತಿದ್ದರು ಅಂತೇಳಿ ಅವರ ಪುಸ್ತಕದ ದಾಹ, ಓದುವ ಸಾಮರ್ಥ್ಯ, ಅವ್ರು ಎಷ್ಟೊಂದು ಓದುವಂತ ಹವ್ಯಾಸ ಹೊಂದಿದ್ರು ಅನ್ನೋದನ್ನ ದಾಖಲಿಸಿದ್ದಾರೆ. ಮಹಾರಾಷ್ಟ್ರದ ಒಬ್ಬ ಲೇಖಕರು ಈ ತರ ಹೇಳ್ತಾರ, ಡಾಕ್ಟರ್ BR ಅಂಬೇಡ್ಕರ್ ಅನ್ನು ಹೊರತುಪಡಿಸಿದರೆ ಇಡೀ ಜಗತ್ತಿನಲ್ಲಿ 50,000 ಪುಸ್ತಕಗಳನ್ನ ಸಂಗ್ರಹಿಸಿದಂತ 50,000 ಪುಸ್ತಕಗಳನ್ನ ಅಧ್ಯಯನ ಮಾಡಿದಂತ ಮತ್ತೊಬ್ಬ ವ್ಯಕ್ತಿ ಹುಡುಕಿದ್ರು ಕೂಡ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಲಂಡನ್ ನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ದಿನಕ್ಕೆ ಸರಾಸರಿ 18 ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಾ ಇದ್ರು. ವಿಶ್ವದ ಬೃಹತ್ ಗ್ರಂಥಾಲಯ ಬ್ರಿಟನ್ ನ ಲಂಡನ್ ಮ್ಯೂಸಿಯಂ ಲೈಬ್ರರಿಯಿಂದ ಅತಿ ಹೆಚ್ಚು ಪುಸ್ತಕಗಳನ್ನ ತೆಗೆದುಕೊಂಡು ಓದಿದಂತ ಕೀರ್ತಿಗೆ ಯಾರು ಪಾತ್ರರಾಗಿದ್ದಾರೆ ಅಂದ್ರೆ ಭಾರತದ ಡಾಕ್ಟರ್ BR ಅಂಬೇಡ್ಕರ್. ಅರ್ಥಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರದಲ್ಲಿ ವಿಶ್ವದಲ್ಲಿ ಅತ್ಯುತ್ತಮ ಕಾಲೇಜ್ ಆದಂತ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಲಿತು ಒಬ್ಬ ಜಗತ್ತಿನ ಶ್ರೇಷ್ಠ ಆರ್ಥಿಕ ತಜ್ಞ ಮತ್ತು ರಾಜಕೀಯ ತತ್ವಜ್ಞಾನಿ ಆದರು. ಈ ಒಂದು ಹೆಮ್ಮೆಗೋಸ್ಕರ ಆ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಕಾಲೇಜ್ನಲ್ಲಿ ಇಂಥ ಮೇರು ವ್ಯಕ್ತಿ, ವಿಶ್ವದ ಜ್ಞಾನಿ ನಮ್ಮ ಕಾಲೇಜ್ನಲ್ಲಿ ಕಲ್ತಿದನಲ್ಲ ಅನ್ನುವಂಥ ಸ್ಫೂರ್ತಿ, ಹೆಮ್ಮೆಗೋಸ್ಕರ ಅಲ್ಲಿ ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಒಂದು ಪ್ರಮುಖ ಉಪನ್ಯಾಸ ಕೊಠಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದಾರೆ. ಈಗಲೂ ಕೂಡ ನೀವು ಲಂಡನ್ಗೆ ಹೋದಾಗ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಒಂದು ಕಾಲೇಜಿನಲ್ಲಿ ಅವರ ಭಾವಚಿತ್ರವನ್ನ ನೋಡಿ ಹೆಮ್ಮೆ ಪಡಬಹುದು. ತನ್ನ ನೆಲದಲ್ಲಿ ವಿದ್ಯಾರ್ಥಿಯಾಗಿ ಕಲಿತು ಭಾರತದಲ್ಲಿ ಬಹುದೊಡ್ಡ ವ್ಯಕ್ತಿಯಾಗಿ ಬೆಳೆದು ಭಾರತದ ಸಂವಿಧಾನವನ್ನು ರಚಿಸಿ ಜಗತ್ತಿನ ಶ್ರೇಷ್ಠ ಜ್ಞಾನಿಯಾಗಿ ಗುರುತಿಸಿಕೊಂಡಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯ 1952ರಲ್ಲಿ ಡಿಲಿಟ್ ಪದವಿಯನ್ನ ಘೋಷಣೆ ಮಾಡ್ತೈತಿ. ಆ ಡಿಲಿಟ್ ಪದವಿಯನ್ನು ಪಡೆಯಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ. ಅವರ ಜೊತೆ ಹಿಂದೆ ಸಹಪಾಠಿಯಾಗಿ ಕಲಿತಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಒಂದು ಸಮಾರಂಭಕ್ಕೆ ಹಾಜರಾಗ್ತಾರೆ. ಅವರೆಲ್ಲರ ಒಂದು ಸಂದರ್ಶನವನ್ನ ನಾವು ವೀಕ್ಷಣೆ ಮಾಡಲಾಗಿ ಏನ್ ಕನ್ಕ್ಲೂಷನ್ ಬರ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಬಹುದೊಡ್ಡ ಸಾಧಕ. BR ಅಂಬೇಡ್ಕರ್ ಅವರು ಒಬ್ಬ ಬಹುದೊಡ್ಡ ಜ್ಞಾನ ಸಾಧಕ. ಅವರು ಒಬ್ಬ ಮೇರು ವ್ಯಕ್ತಿಯಾಗಿ ಬೆಳೆದು ಭಾರತದ ಸಂವಿಧಾನವನ್ನು ರಚಿಸಿದ್ದಾರೆ. ಅಂತ ಒಬ್ಬ ಮೇರು ವ್ಯಕ್ತಿ ನಮ್ಮ ಸಹಪಾಠಿಯಾಗಿದ್ದಾನೆ ಅನ್ನೋದೇ ನಮ್ಮ ಭಾಗ್ಯ. ವಿದ್ಯಾರ್ಥಿಯಾಗಿದ್ದಾಗ ಚಲನಚಿತ್ರ ನೋಡೋದಾಗ್ಲಿ, ಸರ್ಕಸ್ ನೋಡೋದಾಗ್ಲಿ, ಮೋಜು ಮಸ್ತಿಗಾಗಿ ಒಂದು ದಿನವನ್ನು ಕೂಡ ಸಮಯನ ವ್ಯರ್ಥ ಮಾಡಲಿಲ್ಲ. ಓದುವುದನ್ನ ಬಿಟ್ಟರೆ ಮದ್ಯಪಾನ, ಧೂಮಪಾನದಂತ ಯಾವುದೇ ದುರಭ್ಯಾಸಗಳು ಅವ್ರಿಗಿರ್ಲಿಲ್ಲ. ಅವರು ಒಂದೇ ಒಂದು ನಿಮಿಷವನ್ನು ಕೂಡ ವ್ಯರ್ಥವಾಗಿ ಕಾಲಹರಣ ಮಾಡ್ತಿರ್ಲಿಲ್ಲ. ಹೀಗಾಗಿ ಅವರು ಪ್ರೊಫೆಸರ್ಗಳಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದರು. ಈ ತರ ಅವರ ಸಹಪಾಠಿಗಳು ಅವರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ದಾರೆ. BR ಅಂಬೇಡ್ಕರ್ ಅವರ ಭಾಷಾ ಪ್ರೌಢಿಮೆ ಮತ್ತು ಬರವಣಿಗೆ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಮಾತೃಭಾಷೆ ಮರಾಠಿ ಜೊತೆಗೆ ಮರಾಠಿ, ಗುಜರಾತಿ, ಹಿಂದಿ, ಪಂಜಾಬಿ, ಬಿಹಾರಿ, ಬಂಗಾಳಿ, ತೆಲುಗು, ತಮಿಳು ಈ ಭಾರತೀಯ ಭಾಷೆಗಳ ಜೊತೆಗೆ ಇಂಗ್ಲಿಷ್, ಲ್ಯಾಟಿನ್, ಉರ್ದು, ಪರ್ಷಿಯನ್ ಈ ತರ ಫ್ರೆಂಚ್ ಹಲವಾರು ಭಾಷೆಗಳನ್ನ ಬರೀ ಕಲಿಯೋದಲ್ಲದೆ ಅದರ ಜೊತೆ ಪ್ರೌಢಿಮೆಯನ್ನ ಹೊಂದಿದ್ರು. ಅಂದ್ರೆ ಭಾಷಾ ಪ್ರೌಢಿಮೆಯನ್ನು ಹೊಂದಿದ್ರು. ಇಂಗ್ಲಿಷ್ ಭಾಷೆಯಲ್ಲಂತೂ ಅವರ ಜ್ಞಾನ ಹೇಳತ್ತೀರು. ಆಗಿನ ಕಾಲದಲ್ಲಿ 100% ಇಂಗ್ಲಿಷ್ ಅನ್ನ ಸರಿಯಾಗಿ ಮಾತನಾಡುವ ಕೆಲವೇ ಕೆಲವು ವ್ಯಕ್ತಿಗಳು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಇದ್ರು. ಇಂಗ್ಲಿಷ್ ಭಾಷೆಯನ್ನ ಆಂಗ್ಲರೇ ನಾಚುವಷ್ಟು ಪರ್ಫೆಕ್ಟ್ ಆಗಿ ಅಂದ್ರೆ ಆ ಆಕ್ಸೆಂಟ್ ಒಳಗ ಮಾತಾಡ್ತಾ ಇದ್ರು. ಹಾಗಾಗಿ ಅಲ್ಲಿನ ಬ್ರಿಟನ್ ರಾಣಿ ರಾಜ್ಕುಮಾರ, ಬ್ರಿಟನ್ ಪ್ರಧಾನಮಂತ್ರಿ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಜೊತೆ ಸಂಭಾಷಣೆ ಮಾಡೋದಂದ್ರೆ ಬಹಳಷ್ಟು ಅಚ್ಚುಮೆಚ್ಚಾಗಿ. ಪಾಳಿ ಭಾಷೆ ಅವನತಿ ಹೊಂದಿದಂತ ಪಾಳಿ ಭಾಷೆಗೆ ಒಂದು 2500 ಪದಗಳನ್ನ ಹೊಂದಿದಂತ ಒಂದು ಪಾಳಿ ಮತ್ತು ಇಂಗ್ಲಿಷ್ ಭಾಷೆಯ ನಿಘಂಟನ್ನು ಕೂಡ ರಚಿಸಿದ್ದಾರೆ. ಈಗಲೂ ಕೂಡ ಪಾಳಿ ಭಾಷೆಯನ್ನು ಕಲಿಯೋದಕ್ಕೆ ಅದೊಂದು ಮೂಲ ಆಕರ ಗ್ರಂಥವಾಗಿದೆ. ಹಾಗಾಗಿ ಅವರಿಗೆ ಬಹಳಷ್ಟು ಭಾಷೆಗಳ ಮೇಲೆ ಹಿಡಿತಾ ಇತ್ತು, ಜೊತೆಗೆ ಪಾಂಡಿತ್ಯ ಕೂಡ ಇತ್ತು. ಭಾಷೆಗಳು ಜ್ಞಾನದ ಭಂಡಾರದ ಬಾಗಿಲುಗಳು ಅಂತ ಕರಿತೀವಿ. ಅದರಲ್ಲೂ ಇಂಗ್ಲಿಷ್ ಭಾಷೆ ಸಿಂಹದ ಪಾಲು. ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ನಾವು ಕಲಿಯೋದ್ರ ಮೂಲಕ ಬಹಳಷ್ಟು ಜ್ಞಾನವನ್ನು ಹೊಂದಬಹುದು ಅನ್ನುವಂತ ಮನೋಭಾವ ಅವರಲ್ಲಿ. ಅವರು ಸಿಕ್ಕಾಪಟ್ಟೆ ಬರೀತಾ ಇದ್ರು. ಅವರು ಸುಮಾರು 45 ವರ್ಷಗಳ ಕಾಲ ಎಷ್ಟೆಲ್ಲ ಬರೆದಿದ್ದಾರೆ ಅಂದ್ರೆ ಸುಮಾರು ಒಂದು 20,000 ಪುಟಗಳಿಗೂ ಹೆಚ್ಚು ಬರೆದಿದ್ದಾರೆ ಅಂತ ಉಲ್ಲೇಖ ಇದೆ. ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರೋ ಪಾರ್ಸಿ ಜನರು ಕೂಡ ನಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಬಹುದು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಈ ತರ ಯಾವ ಧರ್ಮವನ್ನು ಕೂಡ ಅನುಸರಿಸೋರು ಕೂಡ ಮುಕ್ತವಾಗಿ ಬದುಕಬಹುದು. ದೇವರಿದಾನೆ ಎನ್ನುವಂತ ತತ್ವವನ್ನ ನಂಬಿದಂತ ಹಲವು ಧಾರ್ಮಿಕ ಆಚರಣೆ ನಡೆಸುವಂತ ಜನರು ಕೂಡ ಈ ದೇಶದಲ್ಲಿ ಮುಕ್ತವಾಗಿ ಬದುಕಬಹುದು. ದೇವರಿಲ್ಲ, ವಿಜ್ಞಾನವೇ ಸತ್ಯ, ಪ್ರಕೃತಿಯೇ ದೇವರು ಅನ್ನುವಂತ ಮನಸ್ಥಿತಿಯ ಜನರು ಕೂಡ ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಬಹುದು. ಈ ತರ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದಂತ ವಿಭಿನ್ನ ವಿಚಾರಧಾರೆಗಳನ್ನು ಹೊಂದಿದಂತ ಎಲ್ಲ ರೀತಿಯ ವ್ಯಕ್ತಿಗಳು ಸ್ವತಂತ್ರವಾಗಿ ತಾವು ಇಚ್ಛೆಪಟ್ಟಂತ ಬದುಕನ್ನ ಬದುಕೋದಕ್ಕೆ ಯಾರಿಗೂ ತೊಂದರೆ ಮಾಡದಂತೆ
ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ನಮ್ಮ ಸಂವಿಧಾನ ಕಲ್ಪಿಸಿದೆ. ಇಷ್ಟು ಮುಕ್ತ ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ. ಇಂಥ ಒಂದು ಬೃಹತ್ ಪ್ರಜಾಪ್ರಭುತ್ವಕ್ಕೆ ಬಹುದೊಡ್ಡ ಮುನ್ನುಡಿ ಯಾವುದಂದ್ರೆ ನಮ್ಮ ಭಾರತದ ಸಂವಿಧಾನ. ಈ ಸಂವಿಧಾನ ನಮ್ಮ ಕನಸಿನ ವ್ಯಾಪ್ತಿಯನ್ನ ಹೆಚ್ಚು ಮಾಡಿದೆ. ಸಂವಿಧಾನಕ್ಕಿಂತ ಮೊದಲ ಒಬ್ಬ ಹಿಂದುಳಿದ ವರ್ಗದ ಹೆಣ್ಣು ಮಗಳು ತನ್ನ ಕನಸಿನ ವ್ಯಾಪ್ತಿ ಎಷ್ಟಿತ್ತಂದ್ರ, ತನ್ನ ಗರ್ಭಿಣಿ ಇರ್ತಾಳ, ತನ್ನ ಗಂಡ ಒಂದು ನಾಡ ಕಚೇರಿ ಮುಂದೆ ಚಪ್ಪಲಿಯನ್ನು ಹೊಲಿತಾ ಇರ್ತಾನ, ತನ್ನ ಕನಸು ಕಾಣ್ತಿರ್ತಾನಂದ್ರ ತನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಗಂಡು ಮಗು ಹುಟ್ಟುತ್ತೈತಿ, ಮುಂದೆ ಅವನು ಬೆಳೆದು ದೊಡ್ಡವನಾಗ್ತಾನ. ಅವನು ವಯಸ್ಸಿನಲ್ಲಿದ್ದಾಗ ಹೆಚ್ಚು ಹೆಚ್ಚು ಚಪ್ಪಲಿ ಹೊಲಿತಾನ, ಹೆಚ್ಚು ಸಂಪಾದನೆ ಮಾಡ್ತಾನ. ಇಷ್ಟೇ ಇತ್ತು ಕನಸಿನ ವ್ಯಾಪ್ತಿ. ಬಟ್ ಸಂವಿಧಾನ ಬಂದ್ಮೇಲೆ, ಜಾರಿಗೆ ಬಂದ್ಮೇಲೆ ಯಾವುದೇ ಜಾತಿ, ಯಾವುದೇ ಜನಾಂಗ, ಯಾವುದೇ ದರದಲ್ಲಿ ಹುಟ್ಟಿದಂತ ವ್ಯಕ್ತಿಯು ಕೂಡ ಒಬ್ಬ ಶ್ರೇಷ್ಠ ಹುದ್ದೆಗೆ ಹೋಗುವಂತ ಕನಸನ್ನು ಕಾಣುವಂತ ಪರಿಸ್ಥಿತಿಯನ್ನ, ಒಂದು ವ್ಯವಸ್ಥೆಯನ್ನ ನಮ್ಮ ಸಂವಿಧಾನ ಒದಗಿಸಿದೆ. ಚಹಾ ಮಾರುವಂತ ವ್ಯಕ್ತಿ ಕೂಡ ಪ್ರಧಾನಮಂತ್ರಿ ಆಗ್ಬೋದು. ಅತ್ಯಂತ ಕಟ್ಟಕಡೆ ವ್ಯಕ್ತಿ ಕೂಡ ಒಂದು ಶ್ರೇಷ್ಠ ಹುದ್ದೆಯನ್ನು ಸಂಪಾದನೆ ಮಾಡೋದು ಅನ್ನೋದಕ್ಕೆ ನಮ್ಮ ಸಂವಿಧಾನ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿದೆ. ಅವರ ಒಂದೊಂದು ಮಾತುಗಳು, ಒಂದೊಂದು ನುಡಿಗಳು ಕೂಡ ಕ್ರಾಂತಿಕಾರಕ ಬದಲಾವಣೆಗಳನ್ನು ಉಂಟು ಮಾಡಿದೆ. ನೀನು ಹೋರಾಟ ಮಾಡದಿದ್ರೂ ಪರವಾಗಿಲ್ಲ, ಮಾರಾಟವಾಗಬೇಡ. ಮತದಾನ ಅನ್ನೋದು ನಮ್ಮ ಮನೆ ಮಗಳಿದ್ದಂತೆ, ಅದನ್ನು ಹಣಕ್ಕಾಗಿ ಮಾರಬೇಡಿ. ಈ ತರ ಎಷ್ಟು ಶ್ರೇಷ್ಠ ಚಿಂತನೆಗಳು ಡಾಕ್ಟರ್ ಅಂಬೇಡ್ಕರ್ ಅವರಿಂದ ನಾವೆಲ್ಲ ಕಲಿತಾ ಹೋಗ್ತೀವಿ. ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ. ಯಾಕಂದ್ರೆ ಯಜ್ಞ ಯಾಗಾದಿಗಳಿಗೆ ಬಲಿ ಕೊಡೋದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ. ಈ ತರ ಶ್ರೇಷ್ಠ ಚಿಂತನೆಗಳನ್ನು ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಮಹಾನ್ ಜ್ಞಾನಿ. ನಮ್ಮ ದೇಶದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ. ಕೊನೆಯದಾಗಿ ಅವ್ರು ಹೇಳ್ತಾರ, ನಾನು ಕೇವಲ ಒಂದು ಜಾತಿ, ಒಂದು ಜನಾಂಗ, ಒಂದು ಸಮುದಾಯ, ಒಂದು ಧರ್ಮಕ್ಕಾಗಿ ಶ್ರಮ ಪಟ್ಟಿಲ್ಲ. ಭಾರತ ದೇಶದ ಕಟ್ಟ ಕಡೆಯ ವ್ಯಕ್ತಿಗಾಗಿ ಶ್ರಮಿಸಿದ್ದೇನೆ. ನಿಮಗೆ ಅನುಮಾನ ಇದ್ದರೆ ಹೋಗಿ ಸಂವಿಧಾನವನ್ನು ಓದಿಕೊಳ್ಳಿ ಅಂತ ಹೇಳ್ತಾರೆ. ಸಂವಿಧಾನದಲ್ಲಿ ಎಲ್ಲ ಜಾತಿ, ಎಲ್ಲ ಜನಾಂಗ, ಎಲ್ಲ ಧರ್ಮದ, ಎಲ್ಲ ಸಮುದಾಯದ ವ್ಯಕ್ತಿಗಳಿಗೆ ಕೂಡ ಸಮಾನ ಅವಕಾಶವನ್ನು ಕಲ್ಪಿಸುವಂತ ಬೃಹತ್ ಒಂದು ಮಹಾನ್ ಸಂವಿಧಾನವನ್ನು ರಚಿಸಿದ್ದಾರೆ. ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟಿದ್ದು, ನಾವು ಆ ದೇಶವಾಸಿಗಳಾಗಿದ್ದು ಅನ್ನೋದೇ ನಮ್ಮ ಪುಣ್ಯ. ಇಷ್ಟನ್ನ ಹೇಳ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮಹಾನ್ ಚೇತನವನ್ನು ಸ್ಮರಿಸ್ತಾ, ಅವರ ಒಂದಿಷ್ಟು ಮೌಲ್ಯಗಳನ್ನಾದರೂ, ಒಂದಿಷ್ಟು ಒಳ್ಳೆಯ ಗುಣಗಳನ್ನಾದರೂ ನಾವು ಅಳವಡಿಸ್ಕೊಂಡ್ರೆ ಆ ಒಳ್ಳೆಯ ಗುಣಗಳ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಸದಾ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ, ಮತ್ತೆ ನಿಮಗೆಲ್ಲರಿಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.